ಹಾಯ್ ಸ್ಟೂಡೆಂಟ್ಸ್, ಇವತ್ತು 5 ಮಾರ್ಕ್ಸಿನ ಒಂದು ಇಂಪಾರ್ಟೆಂಟ್ ಕ್ವಶನ್ ನೋಡೋಣ. ಹೆಚ್ಚು ಸಮಯ ವೇಸ್ಟ್ ಮಾಡಂಗಿಲ್ಲ. ನಾನು ಯಾಕಪ್ಪ ಅಂತಂದ್ರೆ ಇವೆಲ್ಲ ದೊಡ್ಡ ದೊಡ್ಡ ಕ್ವಶನ್ಸ್ ಅದಾವ. ಇವುಗಳೆಲ್ಲ ಬಿಡಿಸ್ಬೇಕಂದ್ರೆ ಒಂದು ಸ್ವಲ್ಪ ಸಮಯ ಹೆಚ್ಚು ತಗೊಳ್ತದ. ನಿಮ್ಮ ಸಮಯವನ್ನು ನಾನು ಈ ಸಂದರ್ಭದೊಳಗೆ ವೇಸ್ಟ್ ಮಾಡಕ್ಕೆ ಹೋಗಂಗಿಲ್ಲ. ಯಾಕಪ್ಪ ಅಂತಂದ್ರೆ ಇನ್ನು ಭಾಳ ಅಂದ್ರೆ ಭಾಳ ಕಡಿಮೆ ದಿವಸ ನಮಗೆ ಉಳಿದದ. ಎಷ್ಟು ದಿವಸ ಉಳಿತೀನ? ಭಾಳ ನನ್ನ ಅಂದಾಜ ಇನ್ನೊಂದು 22 ಡೇಸ್ ಅಷ್ಟೇ ಉಳಿದದ. ಈಗ ಇಂಥ ಪರಿಸ್ಥಿತಿಗಳು ನಾವೇನು ಮಾಡೋಣಪ್ಪ ಅಂತಂದ್ರೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಾರ್ದ ಒಂದು ಮಾಡೆಲ್ ಕ್ವಶನ್ ಪೇಪರ್ದಿಂದ ಬಂದಿರುವಂಥ ಒಂದು 5 ಅಂಕದ ಪ್ರಶ್ನೆಯನ್ನು, ಸರ್ಫೇಸ್ ಏರಿಯಾಸ್ ಆ್ಯಂಡ್ ವ್ಯಾಲ್ಯೂಮ್ಸ್ ಅಂತಂದ್ರೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳಿಂದ ಬಂದಿರುವಂಥ ಒಂದು 5 ಅಂಕದ ಪ್ರಶ್ನೆಯನ್ನು ನಾವಿಲ್ಲಿ ಡಿಸ್ಕಷನ್ ಮಾಡೋಣ. ಯಾವುದಿದು ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 3ದಿಂದ ಬಂದಿರುವಂಥದ್ದು. ಅದು ಕನ್ನಡದೊಳಗೂ ನಾನು ಎಕ್ಸ್ಪ್ಲೇನ್ ಮಾಡ್ತಾನು, ಇಂಗ್ಲೀಷ್ನಾಗೂ ಎಕ್ಸ್ಪ್ಲೇನ್ ಮಾಡ್ತಾನು. ಅದನ್ನೊಂದು ಸ್ವಲ್ಪ ಸರಿಯಾಗಿ ನೋಡ್ಕೊಡ್ರಿ. ಒಂದು ವುಡನ್ ಬ್ಲಾಕ್ ಐತಿ, ಅವ್ರು ಕೊಟ್ಟಾರಿಲ್ಲ. ರೆಕ್ಟ್ಯಾಂಗ್ಯುಲರ್ ವುಡನ್ ಬ್ಲಾಕ್ ಅಂತಂದ್ರೆ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಕ್ಯೂಬಾಯ್ಡ್, ಆಯತಗಣದ ರೂಪದಾಗ ಐತಿ. ಅದರದ್ದು ಲೆಂತ್ 40 ಸೆಂಟಿಮೀಟರ್, ಬ್ರಿಡ್ತ್ 30 ಸೆಂಟಿಮೀಟರ್, ಹೈಟ್ 7.5 ಸೆಂಟಿಮೀಟರ್ ಕೊಟ್ಟಾರ. ಅದನ್ನ ಮೊದಲು ಬರ್ಕೋರಿ ನೀವು. ಅದರೊಳಗಿಂದ ಏನು ಕಟ್ ಮಾಡಿ ಹೊರಗೆ ತೆಗೆದಾರಪ್ಪ ಅಂತಂದ್ರೆ 10 ಸೆಂಟಿಮೀಟರ್ ರೇಡಿಯಸ್ ಇರುವಂತ ಒಂದು ಕೋಣವನ್ನ ಕಟ್ ಮಾಡಿ ಹೊರಗಡೆ ತೆಗೆದಾರ. ಅದನ್ನು ಬರ್ತೀನಿ ನಾ ಇಲ್ಲಿ. ಕಟ್ ಮಾಡಿ ಹೊರಗಡೆ ತೆಗೆದ್ರೆ ಏನ್ ಕಂಡಿಡಿ ಅಂತಂದಾರ ಅಂದ್ರೆ ವ್ಯಾಲ್ಯೂಮ್ ಆಫ್ ದ ರಿಮೈನಿಂಗ್ ಸಾಲಿಡ್ ಅನ್ನ ಕಂಡಿಡಿ ಅಂತಂದಾರ. ಫಸ್ಟ್ ಅದನ್ನ ಕಂಡಿಡಿನು. ನಂತರ ಸರ್ಫೇಸ್ ಏರಿಯಾ ಆಫ್ ದ ರಿಮೈನಿಂಗ್ ಸಾಲಿಡ್ ಅನ್ನ ಕಂಡಿಡಿ ಅಂದಾರ. ಅದಾದ ನಂತರ ಅದನ್ನ ಕಂಡಿಡಿನು. ಫಸ್ಟ್ ನಾವೇನ್ ಮಾಡೋಣಪ್ಪ ಅಂತಂದ್ರೆ ವ್ಯಾಲ್ಯೂಮ್ ಆಫ್ ಸಾಲಿಡ್ ಏನಾಗ್ತದ ನೋಡ್ರಿ. ನಮ್ದು ಆಯತಗನ ಐತಿ ಅಂದ್ರ ಕ್ಯೂಬಾಯ್ಡ್ ಐತಿ ನಮ್ದು. ಹೀಗಾಗಿ ವ್ಯಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಫಸ್ಟ್ ಬರೀತೀನಿ, ಅದ್ರ ಫಾರ್ಮುಲಾ ನಂತರ ಬರೀನು. ವ್ಯಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಇಷ್ಟಂತೂ ಕಂಡು ಹಿಡಬೇಕು. ಇದೊಂದು ವುಡನ್ ಬ್ಲಾಕ್ ಅದ. ವ್ಯಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಅದ್ರ ಏನ್ ಕಟ್ ಮಾಡಿ ಹೊರಗೆ ತೆಗೆದಾರ? ಒಂದು ಶಂಕುವನ್ನ ಕಟ್ ಮಾಡಿ ಹೊರಗೆ ತೆಗೆದಾರ. ಅದನ್ನ ನೀವು ಮೈನಸ್ ಮಾಡಬೇಕು. ಕಟ್ ಮಾಡಿ ಹೊರಗೆ ತೆಗೆದಾರಲ್ಲ ಅದನ್ನ ವ್ಯಾಲ್ಯೂಮ್ ಆಫ್ ರಿಮೈನಿಂಗ್ ಸಾಲಿಡ್ ಅಂತ ಕೇಳಿದಾರ. ಕಟ್ ಮಾಡಿ ಹೊರಗೆ ತೆಗೆದಿದ್ದನ್ನ ಬಿಟ್ಟು ಉಳಿದಿದ್ದು ಕಂಡು ಹಿಡಿಬೇಕಾಗಿತ್ತು ನಾವು. ವ್ಯಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಮೈನಸ್ ವ್ಯಾಲ್ಯೂಮ್ ಆಫ್ ಕೋನ್ ಮಾಡಬೇಕು. ವ್ಯಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಫಾರ್ಮುಲಾ ಏನ? ಎಲ್ ಇಂಟು ಬಿ ಇಂಟು ಎಚ್ ಮೈನಸ್ ವ್ಯಾಲ್ಯೂಮ್ ಆಫ್ ಕೋನದ ಫಾರ್ಮುಲಾ ಏನ? 1/3 ಆಫ್ ಪೈ ಆರ್ ಸ್ಕ್ವೇರ್ ಎಚ್. 1/3 ಆಫ್ ಪೈ ಆರ್ ಸ್ಕ್ವೇರ್ ಎಚ್. ಇಲ್ಲಿ ನೋಡ್ರಿ, ಲೆಂತ್ ಬ್ರಿಡ್ತ್ ಹೈಟ್ ಕೊಟ್ಟಾರ. ಲೆಂತ್ ಐತಿ, ಬ್ರಿಡ್ತ್ ಐತಿ, ಹೈಟ್ ಐತಿ. ಅದರದ ಕ್ಯೂಬಾಯ್ಡ್ ಇದ್ದ. ನಂತರ ಕೋಣದ ಪೈ ಅಂತೂ ನಮಗೆ ಗೊತ್ತೈತಿ. ಪೈ ವ್ಯಾಲ್ಯೂ ಏನಪ್ಪಾ? 22/7. ರೇಡಿಯಸ್ ಅಂತೂ ಕೊಟ್ಟಾರ ಇಲ್ಲಿ. ನಂತರ ಹೈಟ್, ಕೋಣದ ಹೈಟ್ ಗೊತ್ತಿಲ್ಲ ನೋಡ್ರದ. ಕೋಣದ ಹೈಟ್ ಅಂತಂದ್ರೆ ಏನ? ಇಲ್ಲಿಂದ ಹಿಡ್ದ ಇಲ್ಲಿ ಮಟ್ಟ ಕೋಣದ ಹೈಟ್. ಇದು ಏನ? ಕೋಣದ ಹೈಟ್ ಇದ್ದದ ಇದ್ರದ ಕ್ಯೂಬಾಯ್ಡ್ ಹೈಟ್ ಆಗಿರ್ತದ ನೋಡ್ರಿ. ಅದು ಕೋಣದ ಹೈಟ್ ಕ್ಯೂಬಾಯ್ಡ್ ಹೈಟ್ ಆಗಿರ್ತೈತಿ. ಹಿಂಗಾಗಿ ಹೈಟ್ ಆಫ್ ದ ಕೋನ್ ನಾ ಏನ್ ಬರೀತೀನಪ್ಪ ಅಂತಂದ್ರ ಇಲ್ಲಿ ಎಷ್ಟು ಕ್ಯೂಬಾಯ್ಡ್ ಹೈಟ್ ಐತಿಲ್ಲ ಅದನ್ನ ಬರೀತೀನಿ, 7.5 ಸೆಂಟಿಮೀಟರ್. ಹಿಂಗಾಗಿ ಎಲ್ಲ ವ್ಯಾಲ್ಯೂಸ್ ಅದಾವ. ಜಸ್ಟ್ ವ್ಯಾಲ್ಯೂಸ್ ಹಾಕಿ ಉಳಿದಿದ್ದು ಕಂಡು ಹಿಡಿದದ. ಹಾಕೋತ ಹೋಗ್ರಿ. 40, ನಂತರ ಬಿ ಎಷ್ಟದಪ್ಪ? 30 ಅದ. ನಂತರ ಎಚ್ ಎಷ್ಟದ? 7.5 ಸೆಂಟಿಮೀಟರ್ ಅದ. ಮೈನಸ್ 1/3 22/7. ಅವ್ರೇನು 5 ಅನ್ನ 3.14 ತಗೋ ಅಂತ ಹೇಳಿಲ್ಲ. ತಗೋ ಅಂತ ಹೇಳಿದ್ರೆ ತಗೋನು. ರೇಡಿಯಸ್ ಎಷ್ಟದ? 10 ಇಂಟು 10. 10 ಅನ್ನೋದು ಮಲ್ಟಿಪ್ಲೈ ಆಗತ್ತಿತ್ತು ಅಂದ್ರೆ ಭಾಳ ಈಸಿ ನೋಡ್ರಿ, ಹೌದಿಲ್ಲ? ಎಚ್ ಅಂತಂದ್ರೆ 7.5. ಇಲ್ಲಿ ನೋಡ್ರಿ ಎಷ್ಟು ಸಾಧ್ಯ ಆಗ್ತದ ಅಷ್ಟು ಸರಳ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಅಂದ್ರೆ ಹಂಗ. ಇಲ್ಲೊಂದು 0 ಐತಲ್ಲ, ಈ 0ವನ್ನ ನಾ ಈ ಪಾಯಿಂಟ್ ಜೊತೆಗೆ ಕ್ಯಾನ್ಸಲ್ ಮಾಡ್ಕೋತೀನಿ ಫಸ್ಟ್. ನಂತರ 4 3 12 ಬರೀತೀನಿ. ಈ 0 ಇಲ್ಲೇ ಬರೀತೀನಿ, 120 ಆತ. ಈ 0 ಈ 7.5 ಜೊತೆ ಕ್ಯಾನ್ಸಲ್ ಮಾಡ್ಕೊಂಡೆ ಅಂತಂದ್ರೆ 10 ಇಂಟು 7.5 ಅಂತಂದ್ರೆ 75 ಆತ. ಹೌದಾ? ಗೊತ್ತಾಗಿತ್ತಲ್ಲ? ಈ 0 ಇದ್ದ ಆ ಪಾಯಿಂಟ್ ಜೊತೆ ನಾ ಕ್ಯಾನ್ಸಲೇಷನ್ ಮಾಡ್ಕೊಂಡು 75 ಮಾಡ್ಕೊಂಡೆ. ಮೈನಸ್ ಇಲ್ಲಿ ನೋಡ್ರಿ ಏನಾರ ಕ್ಯಾನ್ಸಲೇಷನ್ ಮಾಡಕ್ ಬರ್ತದಾನ? 7ರಿಂದ ಏನು ಕ್ಯಾನ್ಸಲೇಷನ್ ಆಗಂಗಿಲ್ಲ. ಆದ್ರೆ 10 ಗುಂಡ್ಲೆ 7.5 ಅನ್ನ ನಾನು ಏನು ಬರಿಬೋದು? 22 ಹತ್ಲೆ 220 ಬರಿನಾ. ನಂತರ 10 ಗುಂಡ್ಲೆ 7.5 ಅನ್ನ 75 ಬರಿನಾ. ನಂತರ 7 ಮೂರ್ಲೆ ಏನು ಮಾಡೋನು? 21 ಬರಿನು. 7 ಮೂರ್ಲೆ 21 ಬರಿನು. ಹಂಗಾದ್ರೆ 120 ಇಂಟು 75 ಎಷ್ಟಾಗ್ತದಪ್ಪ? 120 ಇಂಟು 75 ರಿಸ್ಕ್ ತಗೋಬೇಡ್ರಿ. ಈ 0 ಇಲ್ಲ ಅಂತ ತಿಳ್ಕೊರಿ. ಈ 0 ಇಲ್ಲ ಅಂತ ತಿಳ್ಕೊರಿ. 12 ಐದ್ಲೆ ಎಷ್ಟಪ್ಪ? 60. 6 ಕೈಲ ಕ್ಯಾರಿ ಎಷ್ಟ? 6 ಕ್ಯಾರಿನ ಇದೆ ಕೈಲ. 12 ಐದ್ಲೆ 66. 12 ಏಳೆ ಎಷ್ಟಪ್ಪ? 12 ಏಳೆ 84. 84 6 90. 12 75 900 ಆತು. ಆದ್ರೆ ಈ 0 ಒಂದು ಬಿಟ್ಟಿದ್ದಿಲ್ಲ, ಆ 0 ಒಂದು ಬರ್ಕೋತ. ನೀವು ಭಾಳ ಹುಷಾರಿರಬೇಕು. ಮರೆತ್ರಪ್ಪ ಅಂದ್ರೆ ಇಡೀ ಲೆಕ್ಕ ತಪ್ತದೆ. ಹಂಗಾದ್ರೆ ಇದನ್ನ ಕ್ಯಾನ್ಸಲೇಷನ್ ಮಾಡ್ಬೇಕು ನೋಡ್ರಿ. ಈಗ ಇದನ್ನ ಕ್ಯಾನ್ಸಲೇಷನ್ ಮಾಡಕ್ ಫಸ್ಟ್ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡ್ನು ಅಥವಾ ಡೈರೆಕ್ಟ್ ಕ್ಯಾನ್ಸಲೇಷನ್ ಮಾಡೋಣ? ಫಸ್ಟ್ ಮಲ್ಟಿಪ್ಲೈ ಮಾಡ್ಕೊಂಡು ಜಸ್ಟ್ ಈ 0 ಇಲ್ಲ ಅಂತ ತಿಳ್ಕೊರಿ. 22 ಐದ್ಲೆ ಎಷ್ಟ? 22 ಐದ್ಲೆ ನೋಡ್ರಿ ಎಷ್ಟಾಗ್ತದ? 110 ಆಗ್ತದ. ನಾನು 0 ಬರೋದು 11 ಕ್ಯಾರಿ ತಗೊಂಡು 22 ಏಳೆ ಎಷ್ಟಪ್ಪ? 22 ಏಳೆ 154 ಆಗ್ತದ. 154 ಇದರಿಂದ 11 ಕ್ಯಾರಿ ಎಷ್ಟಾಯ್ತು? 155 165. ಈ 0 ಬಿಟ್ಟಿದ್ದಿಲ್ಲ,
ಅದೊಂದು 0 ಬರೀತು ಡಿವೈಡೆಡ್ ಬೈ 21 ಮಾಡ್ತೀನಿ. ಈ ಕ್ಯಾನ್ಸಲೇಷನ್ ಮಾಡೋದು ಇಂಪಾರ್ಟೆಂಟ್ ಅದ. 9000 ಮೈನಸ್ 16,500 ಇದನ್ನ ನಾವು 21ದಿಂದ ಕ್ಯಾನ್ಸಲೇಷನ್ ಮಾಡ್ಬೇಕು. 21 ಮ್ಯಾಗ ನೋಡ್ರಿ 165ಕ್ಕೆ ಸಮೀಪ ಇರುವಂತ 21 ಮ್ಯಾಗ 1 ಬರಂಗಿಲ್ಲ, 6 ಬರಂಗಿಲ್ಲ, ಎಲ್ಲ 0 ಹೊಡ್ಕೊತ ಹೋಗ್ತೀರಿ. 165ಕ್ಕೆ ಸಮೀಪ ಇರುವಂತ 21 ಮ್ಯಾಗ 165ಕ್ಕೆ ಸಮೀಪ ಇರುವಂತ ಸಂಖ್ಯೆ ಯಾವ್ದು ನೋಡ್ ಹೇಳ್ರಿ, ಮಾಡ್ರಿ ಪಟ ಪಟ. ಸಾಧ್ಯ ಇದ್ರೆ ಎಷ್ಟಾಗ್ತದ? 21 6 120 ಆಗ್ತದ, 26 120, 27 140 ಆಗ್ತದ, 28 160 ಆಗ್ತದ. ಹಂಗಾಗಿ 21 7 ತಗೋತಾನ. ಇಲ್ಲಿ 7 ಎಷ್ಟಾಗ್ತದ? 147 ಆಗ್ತದ. ಹೌದಾ? 15 7 ಕಳೆದ್ರೆ ಎಷ್ಟಪ್ಪ? 8. 6 5 ಕಳೆದ್ರೆ 1, 1 1 ಕಳೆದ್ರೆ 0. ಇಲ್ಲಿ ಇದ ದೊಡ್ಡ ಕೆಲಸ ಅದ. ಹೌದಾ? 21 8 9 ಅಂತೂ 180 ದಾಡ್ತದ. ಅದು ಒಂದೊಂದು ಐತ್ಲೆ ಮ್ಯಾಲೆ. ಹಿಂಗಾಗಿ 21 8 ತಗೋತನು 160 ಮ್ಯಾಲಿಂದ 8 168, 12 ಉಳಿತು 0 ತಗೊಂಡು 21 5 ತಗೋತಾನೆ 105 ಆತು, 5 ಉಳಿತು, ಇನ್ನು ತೋಕೇನೂ ಇಲ್ಲ. ಹಿಂಗಾಗಿ ಪಾಯಿಂಟ್ ಕೊಡು 0 ತಗೊಂಡು 21 1 ಇಲ್ಲ, 21 2 ಎಷ್ಟ 42 ಆತು. 21 2 42 ನೋಡ್ರಿ, 50 42 ತೆಗೆದ್ನಿ ಎಷ್ಟು ಹೋತು? 8 ಉಳಿತು. ಈಗಾಗಲೇ ಪಾಯಿಂಟ್ ಕೊಟ್ರಿ 0 ತಗೋರಿ, ಇನ್ನು 4 ಮಾಡಬೇಡ್ರಿ, 3 ಮಾಡಿಬಿಡ್ರಿ. ಹೀಗಾಗಿ ಎಷ್ಟಪ್ಪ? 785.23 ನೋಡ್ರಿ. ಲೆಕ್ಕ ಈಸಿ ಅನಿಸ್ಬೋದು. ಎಲ್ಲಿ ಲೆಕ್ಕ ಡೈರೆಕ್ಟ್ ಫಾರ್ಮುಲಾ ಹಾಕಿ ಎಲ್ಲ ವ್ಯಾಲ್ಯೂಸ್ಗಳನ್ನು ಕೊಟ್ಟ ಲೆಕ್ಕ ಮಾಡತ್ತೆ ಇರ್ತಾನ, ಅಲ್ಲಿ ಇಂಥದೊಂದು ಡೆಸಿಮಲ್ದಾಗ ಕ್ಯಾನ್ಸಲೇಷನ್ ಮಾಡುವುದನ್ನು ಇಟ್ಟಿರ್ತಾನೆ. ಹಿಂಗಾಗಿ ಒಂದು ಸ್ವಲ್ಪ ಹುಷಾರಲ್ಲೇ ಮಾಡ್ಬೇಕು. 9,000 ನಾವು 9,000 ನಾವು 785.23 ತೆಗೀನಿ. ಇಲ್ಲಿ 0 ಇರಲಿಲ್ಲ ಅಂದ್ರೆ 0 0 ಎಲ್ಲ ಕಡೆ ಇಟ್ಕೋರಿ. 10 3 ಕಳೆದ್ರೆ 7, 10 3 ಕಳೆದ್ರೆ 7 ಪಾಯಿಂಟ್ ಕೊಡ್ರಿ. 10 6 ಕಳೆದ್ರೆ 4, 10 9 ಕಳೆದ್ರೆ 1, 10 8 ಕಳೆದ್ರೆ 2, 9 1 ಕಳೆದ್ರೆ 8, 8,214.77 ವ್ಯಾಲ್ಯೂಮ್ ಐತಿದ ಸೆಂಟಿಮೀಟರ್ ಕ್ಯೂಬ್ ಅಂತೇಳಿ ಆನ್ಸರ್ ಬಂದು ಚೆಕ್ ಮಾಡ್ಲಿಕ್ಕೆ ಕರೆಕ್ಟ್ ಅದ ಇಲ್ಲ ಅಂತೇಳಿ. ವೆರಿ ಗುಡ್, ಅಗದಿ ರೈಟ್ ಆನ್ಸರ್ ಬಂದದ ನಮ್ದು 8,214 ಈ ಬಿಂದುದೊಳಗೆ ಒಂದು ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಆದ್ರೆ ನಿಮಗೆ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಸಣ್ಣ ಹುಡುಗರಿಗೆ ಇಲ್ಲಿ ಭಾಕಾರ ಲೆಕ್ಕ ಹೇಳೇನಂತ ತಿಳ್ಕೊಬೇಡ್ರಿ. ಎಕ್ಸಾಮ್ದೊಳಗೆ ನೀವು ಸ್ಟ್ರಕ್ ಆಗೋದು ಆ ಪೊಸಿಷನ್ದಾಗ. ಹೀಗಾಗಿ ಅವುಗಳನ್ನು ಸರಿಯಾಗಿ ಹೆಚ್ಚಿನ ರಿಸ್ಕ್ ತಗೊಳ್ಳಾರ್ದು ಅಂತಂದ್ರೆ ಓವರ್ ಥಿಂಕಿಂಗ್ ಮಾಡಲಾರ್ದು ಬಿಡಿಸುವುದನ್ನ ಕಲೀರಿ. ಈಗ ವ್ಯಾಲ್ಯೂಮ್ ಅಂತೂ ಸಿಕ್ತಿ. ಇನ್ನು ಸರ್ಫೇಸ್ ಏರಿಯಾ ಆಫ್ ದ ರಿಮೈನಿಂಗ್ ಸಾಲಿಡ್ ಅದ. ಹೀಗಾಗಿ ಅದೊಂದು ಮಾಡಿಬಿಡು ನೆಕ್ಸ್ಟ್ ಪೇಜ್ನಾಗ. ಹಂಗಾದ್ರೆ ಸರ್ಫೇಸ್ ಏರಿಯಾ ಆಫ್ ದ ನೋಡ್ರಿ ಕನ್ನಡದಾಗ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು, ಅದನ್ನು ಬೇಕಾದ್ರೆ ನೀವು ನೋಡ್ಕೋರಿ. ಸರ್ಫೇಸ್ ಏರಿಯಾ ಆಫ್ ದ ರಿಮೈನಿಂಗ್ ಸಾಲಿಡ್ ಅಂತಂದ್ರೆ ಏನು? ಸರ್ಫೇಸ್ ಏರಿಯಾ ಅಂತಂದ್ರೆ ಈಗ ನೋಡ್ರಿ ರಿವರ್ಸ್ ಹೋಗಿ ಬರ್ತದೆ ಒಂದು ಡೈಗ್ರಾಮ್. ಸರ್ಫೇಸ್ ಏರಿಯಾ ಅಂತಂದ್ರೆ ಇಲ್ಲಿ ಕ್ಯೂಬಾಯ್ಡ್ ಸರ್ಫೇಸ್ ಏರಿಯಾ ತೋತನ್ ಪೂರ್ತಿ ಸರ್ಫೇಸ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್ ಪ್ಲಸ್ ನೋಡ್ರಿ ಇಲ್ಲಿ ಶಂಕುನ ಹೊರಗೆ ತೆಗೆದಾರಲ್ಲ ಅದ್ರ ಒಳಬಾಜುನ ನಮಗೆ ಸ್ಪೇಸ್ ಸಿಗ್ತದೆ. ಅಲ್ಲಿಯೂ ಕೂಡ ಬಣ್ಣವನ್ನ ಹಚ್ಬೋದು ನೋಡ್ರಿ ನಾವು. ಹೀಗಾಗಿ ನಮ್ಮ ಕಣ್ಣಿಗೆ ಕಾಣುವುದು ಮತ್ತು ಬಣ್ಣ ಹಚ್ಚುವುದಕ್ಕೆ ಯಾವ್ದಾವ್ದು ಪ್ಲೇಸ್ ಕಾಣ್ತದಲ್ಲ ಅದನ್ನೆಲ್ಲವನ್ನ ನಾವು ಸರ್ಫೇಸ್ ಏರಿಯಾ ಅಂತ ತಗೋಬೇಕಾಗ್ತದೆ. ಕ್ಯೂಬಾಯ್ಡ್ ಪೂರ್ಣ ತಗೊಂಡು ಮತ್ತೆ ಇಲ್ಲಿ ಒಳಗಡೆ ಕೋಣದ ಭಾಗವನ್ನ ಇನ್ನರ್ ಸರ್ಫೇಸ್ ಏರಿಯಾ ತಗೊಂಡು, ಆದ್ರೆ ಈ ಕ್ಯೂಬಾಯ್ಡ್ದೊಳಗ ಮ್ಯಾಲಿಂದ ಕೋಣದ ತಳಭಾಗ ಕಟ್ಟಾಗಿ ಹೋಗಿತ್ತು ನೋಡ್ರಿ, ಅದನ್ನಾದ್ರೂ ಮೈನಸ್ ಮಾಡ್ಬೇಕು. ಹಿಂಗಾಗಿ ಇದೊಂದು ಸ್ವಲ್ಪ ನೋಡ್ರಿ ಸರ್ಫೇಸ್ ಏರಿಯಾ ಆಫ್ ದ ಸಾಲಿಡ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್. ಇದಕ್ಕೆ ನಾನು ಇನ್ನರ್ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ ಮೈನಸ್ πr² ಅಂತಂದ್ರೆ ಬೇಸ್ ಐತಿ ನೋಡ್ರಿ. ಕೋನದ ಬೇಸ್ ಕಟ್ಟಾಗಿ ಹೊರ ಬಂದಿತ್ಲ ಟೋಟಲ್ ಸರ್ಫೇಸ್ ಏರಿಯಾದೊಳಗೆ ಆ ಬೇಸ್ ಇನ್ಕ್ಲೂಡ್ ಇರ್ತದ. ಅದು ಕೋನದ ಬೇಸ್ ಕಟ್ಟಾಗಿ ಹೊರ ಬಂದಿತ್ಲ ಅದನ್ನ -πr² ಮಾಡಬೇಕು. ಹಾಗಾದ್ರೆ TSE ಆಫ್ ಕ್ಯೂಬಾಯ್ಡ್ ಏನೋ ನಿಮ್ಗೆ ಈಗಾಗಲೇ ಓದೈತಿ. 2 ಹೊರಗೆ ಬರದ ಎಲ್ಲಾನು ಜೋಡಿಲೆ ಬರ್ಕೋತ ಹೋಗ್ಬೇಡ್ರಿ. LB LH BH. ಇನ್ನರ್ ಸರ್ಫೇಸ್ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ ಏನ πr(l) ಮೈನಸ್ πr². ನೋಡ್ರಿ ನಮಗೆ ಎಲ್ ಅದಾವು, ಎಲ್ ಐತಿ, ಬಿ ಐತಿ, ಎಚ್ ಐತಿ, ರೇಡಿಯಸ್ ಐತಿ, ರೇಡಿಯಸ್ ಅದ. ಆದ್ರ ಈ ಎಲ್ ಇಲ್ಲಿ ನೋಡ್ರಿ ನಮಗೆ ಸ್ಲ್ಯಾಂಟ್ ಹೈಟ್ ಇದು ನೋಡಿ ನೆನ್ಪಿಟ್ಕೋರಿ. ಈ ಎಲ್ ಇದ್ದಿದ್ದು ಈ ಎಲ್ ಅಲ್ ಮತ್ತ ಇದು ಸ್ಲ್ಯಾಂಟ್ ಹೈಟ್ ಆಫ್ ಕೋನ್ ಇದೆ. ಸ್ಲ್ಯಾಂಟ್ ಹೈಟ್ ಆಫ್ ಕೋನ್, ಸ್ಲ್ಯಾಂಟ್ ಹೈಟ್ ಆಫ್ ಕೋನ್. ಹಂಗಾದ್ರೆ ಸ್ಲ್ಯಾಂಟ್ ಹೈಟ್ ಹೆಂಗೆ ಕಂಡುಹಿಡಿದಪ್ಪ? ಸ್ಲ್ಯಾಂಟ್ ಹೈಟ್ ಫಾರ್ಮುಲಾ ಐತಿ L² = h² + r². ಇಷ್ಟೆಲ್ಲ ಮಾಡ್ಬೇಕನ್ರಿ, ಮತ್ತೆ 5 ಮಾರ್ಕ್ಸ್ ಬೇಕಂದ್ರೆ ಇಷ್ಟೆಲ್ಲ ಮಾಡಬೇಕ್ರಿ. ಹೌದಾ? L² ಏನ ಅದನ್ನ ಕಂಡಿಡಿ ಹಾಕ್ತೀರಿ. h² ಹೈಟ್ ಆಫ್ ಕೋನದ ಹೈಟ್ ನೋಡ್ರಿ ಎಷ್ಟು ಕೊಟ್ಟ ನೋಡ್ರಿ ಇಲ್ಲಿ ತಗೊಂಡು ನೋಡ್ದ 7.5.
ಕೋನದ ಹೈಟ್, ಕೋನದ ರೇಡಿಯಸ್ 10 ಐತಿ ನೋಡ್ದ, ಹೌದಾ? ಇಲ್ಲಿ ಕೋನದ ಹೈಟ 7.5 ಹೋಲ್ ಸ್ಕ್ವೇರ್, ರೇಡಿಯಸ್ 10 ಸ್ಕ್ವೇರ್. ಹಂಗಾದ್ರೆ 75 ವರ್ಗ ಹೆಂಗ್ ಮಾಡೋದು? 7.5 ಅದನ್ನ 75 ಅಂತ ತಿಳ್ಕೋರಿ. ಅದ್ರ 7 ಮುಂದಿನ ಸಂಖ್ಯೆ 8 ಇಲ್ಲ, 7 8 56 ಬರೀರಿ, 5 5 25 ಬರೀರಿ, ಮುಗಿತಿಷ್ಟ. ಹೆಂಗ? 7 ಮುಂದಿನ ಸಂಖ್ಯೆ 8, 7 8 56, ನಂತರ ದಂಡಿದ 5 ಐತ್ಲ, 5 5 25. ಒಂದ್ ಸ್ಥಾನ ಬಿಟ್ಟು ಬಿಂದು ಐತಿ, ಸ್ಕ್ವೇರ್ ಮಾಡಿರಲ್ಲ, ಹಿಂಗಾಗಿ 2 ಸ್ಥಾನ ಬಿಟ್ಟು ಬಿಂದು. ಅದೇ 2 ಸ್ಥಾನ ಬಿಟ್ಟು ಬಿಂದು ಇತ್ತು, ಸ್ಕ್ವೇರ್ ಮಾಡಿದ್ರಿ ಅಂದ್ರೆ 4 ಸ್ಥಾನ ಬಿಟ್ಟು ಬಿಂದು. ನಂತರ 100, 10 ಸ್ಕ್ವೇರ್ ಇದ್ದಿದ್ದು 100 ಆತ, ಇದ 156.25 ಆತ. ಇದು ಎಲ್ ಸ್ಕ್ವೇರ್ ಆತ. ಹಂಗಾದ್ರೆ ಎಲ್ ಎಷ್ಟಪ್ಪ? ಸ್ಕ್ವೇರ್ ರೂಟ್ ಆಫ್ ಪ್ಲಸ್ ಆರ್ ಮೈನಸ್ ಸ್ಲ್ಯಾಂಟ್ ಹೈಟ್ ಉದ್ದ ಅಂತೂ ಮೈನಸ್ ಆಗಿರಂಗಿಲ್ಲ, 156.25. ಇದು ನೋಡಿ ದಂಡಿಗೆ 25 ಬಂದೈತಿಲ್ಲ, 5 ಬರೀರಿ. ಹಾಗಾದ್ರೆ ಯಾವ 2 ಸಂಖ್ಯೆಗಳನ್ನ ಗುಣಿಸಿದ್ರ, ಕನ್ಸಿಕ್ಯೂಟಿವ್ ಆಗಿ ಬಂದಿರುವಂತ ಯಾವ 2 ಸಂಖ್ಯೆಗಳನ್ನ ಗುಣಿಸಿದ್ರ ನಮಗೆ 156 ಬರ್ತದ? 12 ಮತ್ತು 13 ಗುಣಿಸಿರು ನೋಡ್ರಿ. ಹಿಂಗಾಗಿ ನಾ ಸಣ್ಣ ಸಂಖ್ಯೆ ತಗೋತೀನಿ ಇಲ್ಲಿ, 12.5 ಸೆಂಟಿಮೀಟರ್. 2 ಸ್ಥಾನ ಬಿಟ್ಟು ಬಿಂದು ಐತಿ, ಸ್ಕ್ವೇರ್ ಮಾಡಿದಾಗ ಡಬಲ್ ಮಾಡ್ತೀರಿ, ಸ್ಕ್ವೇರ್ ರೂಟ್ ಮಾಡಿದಾಗ ಅರ್ಧ ಮಾಡ್ಕೋತೀರಿ. ದೇರ್ಫೋರ್ ಎಲ್ಲೂ ಶಿಫ್ಟ್ ನಮಗೆ. ಎಲ್ ಅಂತಂದ್ರೆ ಸ್ಲ್ಯಾಂಟ್ ಹೈಟ್ ಆಫ್ ದ ಕೋನ್. ಇನ್ನೆಲ್ಲ ವ್ಯಾಲ್ಯೂಸ್ ಹಾಕೋತ ಹೋಗಿ ನೋಡೋಣ. ಎಲ್ ಇದೆಷ್ಟು ಐತಿ ಹಿಂದೆ ನೋಡ್ಕೋರಿ, ಎಲ್ ಎಷ್ಟದ? 40 30 7.5 ಐತಿ, ಅದ ಬಿ 30 ಐತಿ, ನೋಡ್ಕೊಂಬಿಡ್ರಿ. ಇಲ್ಲಿ ನೋಡ್ರಿ, ಎಲ್ಲ 40, ಬಿ 30, ಎಲ್ಲ 40, ಎಚ್ 7.5, ಬಿ 30, ಎಚ್ 7.5. ನಂತರ ಇದ್ರೊಳಗೆ ಏನು ಮಾಡೋಣಪ್ಪ ಅಂತಂದ್ರೆ ನಮಗೆ ಈಸಿ ಮಾಡ್ಕೊಳಕ ಪೈ ಆರ್ ಕಾಮನ್ ತಗೋಣ. ಇದು ದ ರೇಡಿಯಸ್ ಆಫ್ ದ ಕೋನದ ಬೇಸ್. ರೇಡಿಯಸ್ ಆಫ್ ದ ಬೇಸ್ ಆಫ್ ದ ಕೋನ್, ಆ ಕೋನದ ಬೇಸದ ರೇಡಿಯಸ್ ಆಗಿರ್ತೈತೆ ಅದು. ಹಿಂಗಾಗಿ ನಾವು ಪೈ ಆರ್ ಕಾಮನ್ ತಗೊಂಡಿಪ್ಪ ಅಂತಂದ್ರೆ ನಮ್ಗೆ ಒಳಗೆ ಎಲ್ ಮೈನಸ್ ಆರ್ ಅಷ್ಟೇ ಇರ್ತದೆ. ಹಿಂಗಾಗಿ ಇನ್ನಷ್ಟು ಈಸಿ ಆಗ್ತದೆ ಅನ್ನೋ ಕಾರಣ ಪೈ ಆರ್ ಮೈನಸ್ ತಗೋತೀನಿ. ಇಲ್ಲಿ ಬಿಡಿಸೋಣ ಇದನ್ನು. ಇದು 1200 ಆಯ್ತು. ಇದು ಪಾಯಿಂಟ್ ಹೋಗಿ 75 4 ನೋಡ್ರಿ, 0 ಮತ್ತು ಆ ಬಿಂದು ಕ್ಯಾನ್ಸಲ್ ಆಗ್ತೀವಿ, 0 ಮತ್ತು ಈ ಬಿಂದು ಕ್ಯಾನ್ಸಲ್ ಆಗ್ತದೆ. ಹಾಗಾದ್ರೆ 75 4 ಎಷ್ಟು ಆಗ್ತದ? 75 into 4 ದಟ್ ಈಸ್ 300 ಆಗ್ತದೆ ನೋಡ್ರಿ. ನಂತರ ಈ ಬಿಂದು ಈ 0 ಕ್ಯಾನ್ಸಲ್ ಆಗ್ತದೆ. 75 3 ಎಷ್ಟಾಗ್ತಪ್ಪ? 225. ಇವೆಲ್ಲ ಕ್ಯಾಲ್ಕುಲೇಷನ್ ಫಾಸ್ಟ್ ಆಗಿ ಬರ್ಬೇಕು. ಬರ್ಲಿಲ್ಲಪ್ಪ ಅಂತಂದ್ರೆ ಸೈಡರ್ ಮಾಡ್ಕೋರಿ. ಅವಸರ ಮಾತ್ರ ಯಾವತ್ತೂ ಮಾಡಕ್ ಹೋಗ್ಬೇಡ್ರಿ. ಮಾಡಿದ್ರಂದ್ರೆ ಲೆಕ್ಕ ಫೇಲ್ ಆಗೋ ಚಾನ್ಸಸ್ ಇರ್ತೈತಿ. ಇಷ್ಟು ಮಟ್ಟ ಟೈಮ್ ತಗೊಂಡಿರ್ತೀರಿ, ನೀವೇನಾದ್ರೂ ಅವಸರದಿಂದ ಆ ಕೆಲಸವನ್ನ ಮಾಡಿದ್ರಂದ್ರೆ ಇಫ್ ಯು ಮೇಕ್ ಫಾಸ್ಟ್, ಅದೇನಾಗ್ಬೋದು, ಗ್ಯಾರಂಟಿ ಎಲ್ಲರೂ ಒಂದ್ ಕಡೆ ಮಿಸ್ ಆಯ್ತು ಅಂದ್ರೆ ನೀವು ಹೋಲ್ ಎಲ್ಲ ಸಮಯ ತಗೊಂಡಿದ್ದು ವೇಸ್ಟ್ ಆಗ್ತದೆ. ಹಿಂಗಾಗಿ 22/7 ರೇಡಿಯಸ್ 10 ಐತಿ ಅದ್ರದ್ದು. ಎಲ್ಲಿ ಎಷ್ಟು ಬಂದದಪ್ಪ? 12.5 ಮೈನಸ್ ಮತ್ತೆ 10. ಇಲ್ಲೇನಿಲ್ಲ ನೋಡ್ರಿ, ಜಸ್ಟ್ ಕುಡಿಸೋದದ. 1200 300 225, 1200 300 1500 225, 1725. ನಾ ಹೇಳೋದು ಅಂಡರ್ಸ್ಟ್ಯಾಂಡ್ ಆಗ್ತೈತಿಲ್ಲ? 1200 300 1500 200 1700 1700 ಮ್ಯಾಲ್ 25 1725. ದೆನ್ ಪ್ಲಸ್ ಇಲ್ಲಿ ಏನು ಮಾಡೋಣ, ಮೊದಲ 22/7 ಬರೀನು ಇಂಟು 10 ಬರೀನು. 12.5 10 ಹೋದ್ರೆ 2.5 ನೋಡ್ರಿ, ಹೌದಾ? ಇದನ್ನ ಗುಣಾಕಾರ ಮಾಡ್ರಿ. 1725 ಗುಂಡ್ಲಿ 2 ಡಬಲ್ ಮಾಡೋದು ಅಷ್ಟ. 17 ಡಬಲ್ ಮಾಡಿದ್ರೆ 34, 25 ಡಬಲ್ ಮಾಡಿದ್ರೆ 50. ಹೀಗಾಗಿ 3450. ನಂತರ ಪ್ಲಸ್ ಇಲ್ಲಿ ನೋಡ್ರಿ, ಈ 10 ಇದ್ದಿದ್ದು 25 ಜೊತೆ ಗುಣಿಸಿದ್ರೆ ಏನಾಗ್ತೈತಿಪ್ಪ? 2.5 ಜೊತೆ ಗುಣಿಸಿದ್ರೆ ಏನಾಗ್ತೈತಿ? 25 ಆಗ್ತೈತಿ, ಡಿವೈಡೆಡ್ ಬೈ 7. ಇಲ್ಲೇ ಮಾಡ್ತ ನೋಡ್ರಿ, 3450. ನಂತರ 25 22 ಎಷ್ಟು? 25 22 ಗುಣಿಸ್ಬೇಕು, ಜಸ್ಟ್ ಗುಣಿಸ್ರಿ. 25 50, 5 ಕ್ಯಾರಿ 25 50, 5 ಕ್ಯಾರಿ 550 ಡಿವೈಡೆಡ್ ಬೈ 7. ಈಗ ಕಡ್ತಾ ಹೊಡೀರಿ. 7 1 7 7 49. 55 49 ಹೋದ್ರೆ ಎಷ್ಟ? 6 ಉಳಿತ 60. 7 8 56, 4 ಉಳಿತ ಪಾಯಿಂಟ್ ಕೊಡ್ತೀರಿ 40 ಆತ. 7 5 35. ನಂತರ 40 35 ಹೋದ್ರೆ 5 ಉಳಿತ 50 ಆತ. 7 7 49. ಇದನ್ನ ಕಂಟಿನ್ಯೂಸ್ ಮಾಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ಡಿವೈಡೆಡ್ ಬೈ 7 ಇದ್ದಾಗ ಅದು ಎಂಡ್ ಆಗುವುದೇ ಇಲ್ಲ. ಅಟ್ಲೀಸ್ಟ್ 2 ರಿಂದ 3 ಡೆಸಿಮಲ್ ಡಿಜಿಟ್ ಕಂಡು ಹಿಡ್ಕೋರಿ. ದೇರ್ಫೋರ್ 2 ಕಂಡು ಹಿಡಿದ ನನಗ ಅಪ್ರಾಕ್ಸಿಮೇಟ್ ಆನ್ಸರ್ ಬರೀ ಏನು ತೊಂದರೆ ಇಲ್ಲ ಇಂಥ ಕೇಸ್ನಾಗ. 3450 ಪ್ಲಸ್ 78 ಎಷ್ಟು ಆಗ್ತದ ನೋಡ್ರಿ? 3450 ಪ್ಲಸ್ 78 3528. 3528.57 ಸೆಂಟಿಮೀಟರ್ ಸ್ಕ್ವೇರ್. ಇಟ್ ಈಸ್ ಸರ್ಫೇಸ್ ಏರಿಯಾ. ದಿಸ್ ಈಸ್ ವಾಟ್ ಆನ್ಸರ್. ಇಷ್ಟು ದೊಡ್ಡ ಲೆಕ್ಕದ ಅಂತ ಹೇಳಿ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ್ರಿ. ಈ 5 ಮಾರ್ಕ್ಸಿನ ಲೆಕ್ಕ ನಿಮಗೆ ಪೂರ್ಣ ಪ್ರಮಾಣದ ಮಾರ್ಕ್ಸ್ ಸಿಗ್ಬೇಕಪ್ಪ ಅಂತಂದ್ರೆ ಇಷ್ಟೆಲ್ಲ ಎಫರ್ಟ್ ಹಾಕಬೇಕಾಗ್ತದೆ. ಒಂದು ಸ್ವಲ್ಪ ಕ್ಯಾಲ್ಕುಲೇಷನ್ದಾಗ ಫಾಸ್ಟ್ ಇರಬೇಕಾಗ್ತದೆ. ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ್ರೆ 100% ನಿಮಗೆ ಮಾರ್ಕ್ಸ್ ಸಿಗ್ತದೆ.
ಸರಿಯಾಗಿ ಒಂದ್ಸಲ ನೋಡ್ಕೊಂಡ್ಬಿಡ್ರಿ.